ಅಂಚೆ ಕಚೇರಿಯಲ್ಲಿ ಡೆಪಾಸಿಟ್ ಮಾಡಿದ್ದ ಹಣ ಗುಳುಂ ಸ್ವಾಹ ಆಗಿ ಹೋಗ್ಬಿಟ್ಟಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ಅಂಚೆ ಕಚೇರಿಯಲ್ಲಿ ಡೆಪಾಸಿಟ್ ಅನ್ನು ಮಾಡಿದ್ದ ಹಣವನ್ನ ಗುಳುಂ ಮಾಡಿಬಿಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನ ಹಾಲಗಾನಹಳ್ಳಿ ಅಂಚೆ ಕಚೇರಿಯಲ್ಲಿ ಆಗಿರುವಂತಹ ಘಟನೆ ಇದು. ಅಂಚೆ ಕಚೇರಿಯ ಪೋಸ್ಟ್ ಮ್ಯಾನ್ ರಮ್ಯಾ ವಿರುದ್ಧ ಈ ಆರೋಪ ಕೇಳಿ ಬರ್ತಾ ಇದೆ. ಅಂಚೆ ಕಚೇರಿಯಲ್ಲಿ ಕಷ್ಟಪಟ್ಟು ದುಡಿದು ಸೇವಿಂಗ್ಸ್ ಅಂತ ಹೇಳ್ಕೊಂಡು ಡೆಪಾಸಿಟ್ ಅನ್ನ ಮಾಡಿರ್ತಾರೆ ಕೆಲವೊಂದು ಮಂದಿ. ಸೊ ಆ ಹಣವನ್ನೇ ಇಲ್ಲಿ ಅಂಚೆ ಕಚೇರಿಯಲ್ಲಿದ್ದಂತಹ ಸಿಬ್ಬಂದಿ ರಮ್ಯಾ ಗುಳುಂ ಮಾಡಿದ್ದಾರೆ ಅನ್ನುವಂಥ ಆರೋಪ. 2,000ಕ್ಕೂ ಅಧಿಕ ಖಾತೆದಾರರಿಗೆ ಮೋಸ ಮಾಡಿದ್ದಾರಂತೆ. ಈ ಆರೋಪವನ್ನ ಮಾಡ್ತಾ ಇರೋದು ಅಲ್ಲಿನ ಗ್ರಾಮಸ್ಥರೇ. ಗ್ರಾಮದ ಪೋಸ್ಟ್ ಮ್ಯಾನ್ ರಮ್ಯಾ ಹಣವನ್ನ ಲಪಟಾಯಿಸಿರುವಂತಹ ಆರೋಪ ಇದು. ಪೋಸ್ಟ್ ಆಫೀಸ್ನಲ್ಲಿದ್ದ ಕೋಟ್ಯಾಂತರ ಹಣ ಮಂಗಮಾಯ ಆಗಿ ಹೋಗಿದೆ. 2 ಕೋಟಿಗೂ ಅಧಿಕ ಹಣ ಈ ಒಂದು ಪೋಸ್ಟ್ ಆಫೀಸ್ನಲ್ಲಿತ್ತು. ಈಗ ಹಣ ಕೇಳಿದ್ರೆ ನಾಪತ್ತೆಯಾಗಿದೆಯಂತೆ. ಸದ್ಯಕ್ಕೆ ರಮ್ಯಾ ವಿರುದ್ಧ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಆಡಿಟ್ ಮಾಡ್ಬೇಕಾದ್ರೆ ನಾವೆಲ್ಲ ಪಾಸ್ಬುಕ್ ಅವರ ಪಿಚ್ಚೆ 20 ರಿಂದ 30 ಪಾಸ್ಬುಕ್ ಚೆಕ್ ಮಾಡ್ತೀವಿ. ಆ 20 ಪಾಸ್ಬುಕ್ ಯಾವುದೇ ಆಡಿಟ್ ಮಾಡ್ಬೇಕಾದ್ರೆ ನಾವೆಲ್ಲ ಪಾಸ್ಬುಕ್ ಅವರ ಪಿಚ್ಚೆ 20 ರಿಂದ 30 ಪಾಸ್ಬುಕ್ ಚೆಕ್ ಮಾಡ್ತೀವಿ. ಆ 20 ಪಾಸ್ಬುಕ್ ಯಾವುದೇ 4,65,000 ಎಷ್ಟಿದೆ ಅದರಲ್ಲಿ ನಿಮ್ಮ ಅಕೌಂಟಲ್ಲಿ? అకౌంట్లో ఏమన్నా చూపిస్తా ఉందా? ఉందేనే అంటే ఆమె ఇచ్చిండే చీటీ మాత్రం ఉంది తావా అకౌంట్లో 8,000 ఉంది. ಬುಕ್ ಅಲ್ಲಿ ಅಮೌಂಟ್ ಐತೆ ಅಂತ ನೋಡಿಸ್ತಾ ಇದ್ದೆ, ಅಲ್ಲಿ ಬ್ಯಾಲೆನ್ಸ್ ನೋಡಿಸ್ತಾ ಇಲ್ಲ, ಬರೀ 200 ರೂಪಾಯಿ ನೋಡಿಸ್ತಾ ಇದ್ದೆ. ಎಷ್ಟಿತ್ತು ನಿಮ್ಮ ಅಕೌಂಟಲ್ಲಿ ದುಡ್ಡು? ಏನಂತ 1,30,000 ಮೊನ್ನೆ 17,000 ತಗೊಂಡೆ. ಇನ್ನು 14,13,000 ಬರ್ಬೇಕು ನಮಗೆ. ಅದಕ್ಕೆ ಇವಾಗ ಎಷ್ಟು ತೋರಿಸ್ತಾ ಇದೆ? 1,200 ತೋರಿಸ್ತಾ. ಉಳಿಕೆ ದುಡ್ಡು ಎಲ್ಲೋಯ್ತು ಏನಂತ ಏನೋ ಗೊತ್ತಾಯ್ತು? ಪ್ರಾಬ್ಲಮ್. ಯಾರು ಕಟ್ಟಿಸ್ಕೊಂಡಿರೋ ನಾವು 29,000 ಇಕ್ಕಿದ್ವಿ, ಅದ್ರಾಗೆ 660 ರೂಪಾಯಿ ಆಯ್ತು ಸರ್ ಅಷ್ಟೇ. ನಮ್ಮ ಅತ್ತೆದು ಅದ್ರಾಗೆ ಏನು ಇಲ್ಲ, 35,000 ಇಕ್ಕಿದ್ವಿ, ಅದಕ್ಕೆ ಒಂದು ಇದು ಕೊಡ್ಲಿಲ್ಲ, ಬುಕ್ ಕೊಡ್ಲಿಲ್ಲ, ಸೈನ್ ಹಾಕಿ ಫಾರಂ ಸಮೇತ ಕೊಡ್ಲಿಲ್ಲ. ಸ್ಕಾಲರ್ಶಿಪ್ ದುಡ್ಡು 2 ವರ್ಷದ್ದು ಬಂದಿತ್ತು. SB ಅಕೌಂಟ್ ಅಲ್ಲಿ ಇಟ್ಟಿದ್ಲು. ಮತ್ತೆ ಅದು ಬೇಡ, ಫಿಕ್ಸೆಡ್ ಮಾಡ್ತೀನಿ, ನಾನು ಲಾಸ್ಟ್ ಇಯರ್ ತಗೊಂತೀನಿ ಅಂತ ಫಿಕ್ಸೆಡ್ ಮಾಡಿದ್ದು. ಬಟ್ ಇವಾಗ ಚೆಕ್ ಮಾಡಿಸಿದ್ರೆ ಅಲ್ಲಿ ಅಮೌಂಟ್ ಏನು ಡಿಸ್ಪ್ಲೇ ಬರೀ 500 ಇದೆ ಅಷ್ಟೇ ಸರ್. 45,000 SB ಅಕೌಂಟ್ ಇದೆ, ಫುಲ್ ಎಲ್ಲ ಅಮೌಂಟ್ ತೆಗೆದ್ಬಿಟ್ಟು ಅವಳು ಫಿಕ್ಸೆಡ್ ಮಾಡ್ಕೊಂತೀನಿ ಅಂತ ಫಿಕ್ಸೆಡ್ ಮಾಡ್ಕೊಂಡು, ಬಟ್ ಫಿಕ್ಸೆಡ್ ಮಾಡೋದಕ್ಕೆ ನನಗೆ ಯಾವುದೂ ಪಾಸ್ಬುಕ್ ಏನು ಕೊಟ್ಟಿಲ್ಲ. ಅವಳ ಮೇಲೆ ನಂಬಿಕೆ ಇತ್ತು, ಕೊಡ್ತಾಳೆ ಬಿಡು, ಅಷ್ಟೇ ಡೆಲಿವರಿಗೆ ಹೊಟ್ಟೋದ್ಲು. ಸರಿ ಬಿಡು, ಡೆಲಿವರಿಗೆ ಹೋಗಿ ಮತ್ತೆ ಕೊಡ್ತಾಳೆ ಅಂತ ನಾನೇನು ಅದು ಇದು ಮಾಡ್ಕೊ, ಈ ಥರ ಎಲ್ಲ ಬಂದು ಇದು ಮಾಡೋ ನಮಗೂ ಅದು ಏನಾಗಿದೆ ಅಂತ ಗೊತ್ತು. ಇವಾಗ ನಮಗೂ ಅದು ಗೊತ್ತಾಗಿರೋದು. 35,000 ನಾವು ಡಿಪಾಸಿಟ್ ಮಾಡಿದ್ದೀವಿ 5 ವರ್ಷಕ್ಕೆ. 35,000ಕ್ಕೆ 29,000, ಅದರಲ್ಲಿ 12,000 ಡ್ರಾ ಮಾಡಿದ್ದೀವಿ ನಾವು. 29,664 ರೂಪಾಯಿ ಇರಬೇಕಾಯ್ತು. 29,000 ಇಲ್ಲ. ಫಸ್ಟ್ ಟೈಮ್ ಇದು ಎಲ್ಲ ಮೊದಲು ಒಂದ್ಸತಿ ಆಗಿತ್ತು. ಯಾರೋ ರಾಯಮಗಳ್ಳಿ ಅವರೊಬ್ಬರು ಇದ್ರು, ಅವ್ರು ಇದೇ ಥರ ಮಾಡಿದ್ರು. ಅದಾದ್ಮೇಲೆ ನೆಕ್ಸ್ಟ್ 2ನೇ ಟೈಮಲ್ಲಿ ಈ ಥರ ಮಾಡ್ತಾ ಇರೋದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿರೋ ದತ್ತಾತ್ರೇಯ, ಸದ್ಯಕ್ಕೆ ಇವಳು ವಂಚನೆ ಮಾಡಿದವಳು ಸದ್ಯಕ್ಕೆ ಎಲ್ಲಿದ್ದಾಳಂತೆ? ಏನಾದ್ರೂ ಆಕ್ಷನ್ ತೆಗೆದುಕೊಳ್ಳುವಂತಹ ಕೆಲಸ ಆಗಿದೆ? ಎಷ್ಟು ಜನರಿಗೆ ಮೋಸ ಆಗಿದೆ ಇಲ್ಲಿ ಅಂತ? ಧನುಶ್ರೀ, ಮುಖ್ಯವಾಗಿ ಯಾಕಂದ್ರೆ ಕಷ್ಟ ಕಾಲದಲ್ಲಿ ಏನೋ ಒಂದು ಕೂಡಿಟ್ಟ ಹಣ ನಮ್ಗೆ ಒಂದು ಸಹಾಯ ಆಗುತ್ತೆ ಅಂತ ಒಂದು ಇಡೀ ಗ್ರಾಮಸ್ಥರು ಸುಮಾರು 1,000ಕ್ಕೂ ಅಧಿಕ ಖಾತೆದಾರರು ಈ ಒಂದು ಪೋಸ್ಟ್ ಆಫೀಸ್ ನಲ್ಲಿ ಹಣವನ್ನ ಬಚ್ಚಿಟ್ಟಿರ್ತಾರೆ. ಆದ್ರೆ ಈಗ ಬೇಲಿ ಎದ್ದು ಹೊಲ ಮೇಯ್ದಂತ ಸ್ಥಿತಿ ನಿರ್ಮಾಣವಾಗಿರುವುದಂತೂ. ಯಾಕಂದ್ರೆ ಒಂದು ಮಹಿಳೆ ರಮ್ಯಾ ಎನ್ನುವ ಪೋಸ್ಟ್ ಮ್ಯಾನ್ ಮೇಲೆ ಈಗ ಗಂಭೀರವಾದಂತಹ ಆರೋಪವನ್ನ ಮಾಡಿರುವಂತಹದ್ದು. ಈಗೆಯೂ ಸಹ ಕಳೆದ 3 ವರ್ಷಗಳಿಂದಲೂ ಸಹ ಈ ಒಂದು ಗ್ರಾಮದಲ್ಲಿ ಪೋಸ್ಟ್ ಮ್ಯಾನ್ ಆಗಿ ಕೆಲಸವನ್ನು ಸಹ ಮಾಡ್ತಾ ಇರ್ತಾರೆ. ಸೊ ಈ ನಿಟ್ಟಿನಲ್ಲಿ ಮಹಿಳೆ ಅಂತ ಒಂದು ನಂಬಿ ಗ್ರಾಮಸ್ಥರೆಲ್ಲರೂ ಸಹ ಈ ಮಹಿಳೆಗೆ ಹಣವನ್ನ ಕೊಟ್ಟಿರ್ತಾರೆ. ಅಂದ್ರೆ ಈ ಹಣವನ್ನ ಕಟ್ಟಿ ನಮಗೆ ಮತ್ತೆ ಸ್ಲಿಪ್ ಗಳನ್ನ ಕೊಡಿ ಅಂತ ಒಂದು ರೀತಿಯಾದಂತಹ ನಂಬಿಕೆ ಮೇಲೆ ಹಣವನ್ನ ಕೊಟ್ಟಿರ್ತಾರೆ. ಆದ್ರೆ ಈ ಮಹಿಳೆ ಏನ್ ಮಾಡ್ತಾಳೆ, ಮೊದಲಿಗೆ ಮಾತ್ರ ಅವ್ರಿಗೆ ಕೊಟ್ಟಿದ್ದಂತಹ ಬುಕ್ಗಳಲ್ಲಿ ಮಾತ್ರ ಎಷ್ಟು ಹಣವನ್ನ ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ ಅಂತ ಬರ್ಕೊಟ್ಟು
ಒಂದು ಕೇವಲ ನಾಮಕ ವ್ಯವಸ್ಥೆಗೆ ಒಂದು ಸ್ಲಿಪ್ ಮುಖಾಂತರ ಅವರಿಗೆ ಒಂದು ರೀತಿಯಾದಂತಹ ಒಪ್ಪಿಗೆಯಾಗಿ ಸೂಚನೆ ಕೊಟ್ಟಿರ್ತಾರೆ. ಇದೇ ವಿಚಾರವಾಗಿ ಸಂಬಂಧಿಸಿದಂತೆ ಗ್ರಾಮಸ್ಥರು ಕೆಲವರು ಏನಂದ್ರೆ ತಮ್ಮ FD ಹಣ ಆಗಿರ್ಬೋದು, RD ಹಣ ಆಗಿರ್ಬೋದು, ಈ ಖಾತೆಗಳಲ್ಲಿ ತಮಗೆ ಬೇಕಾದಾಗ ಹಣ ಬೇಕು ಅಂತ ಕೆಲವರು ಆ ಪೋಸ್ಟ್ ಮ್ಯಾನ್ ಬಳಿ ಹೋದಾಗ ನಮ್ಮ ಬುಕ್ಗಳನ್ನ ಕೊಡಿ ಅಂತ ಕೆಲವರು ಕೇಳ್ತಾರೆ. ಇದೇ ವೇಳೆ ಬುಕ್ ಒಂದು ರೀತಿಯಾದಂತಹ ಒಂದು ತಾಲೂಕು ಮಟ್ಟದ ಒಂದು ಪೋಸ್ಟ್ ಆಫೀಸ್ ನಲ್ಲಿ ಇರುತ್ತೆ, ನಾನು ತಗೊಂಡ್ ಬರ್ತೀನಿ ಅಂತ ಹೀಗೆ ಸಬೂಬು ಉತ್ತರಗಳನ್ನ ಹೇಳ್ತಾರೆ. ಆದ್ರೆ ಇದರಿಂದ ಒಂದು ರೀತಿಯಾದಂತಹ ಗೊಂದಲ ಸಹ ಗ್ರಾಮಸ್ಥರಿಗೆ ಉಂಟಾಗುತ್ತೆ. ಸೊ ಈ ಬೆನ್ನಲ್ಲೇ ಏನ್ ಮಾಡ್ತಾರೆ, ಗ್ರಾಮಸ್ಥರೆಲ್ಲರೂ ಸೇರಿ ತಮ್ಮ ಅಕೌಂಟ್ ಅನ್ನ ಚೆಕ್ ಮಾಡಿಸಿದಾಗ ಸುಮಾರು 2 ಕೋಟಿಗೂ ಅಧಿಕ ಹಣ ಈಗ ಲಪಟಾಯಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಯಾಕೆಂದ್ರೆ ಈಕೆಯನ್ನ ನಂಬಿ ಬಹಳಷ್ಟು ಜನ ವೃದ್ಧಾಪ್ಯರು ಸಹ ತಮಗೆ ಬರ್ತಾ ಇದ್ದಂತಹ ಪಿಂಕ್ಷನ್ ಹಣ ಏನಿರುತ್ತೋ ಅದನ್ನು ಸಹ ಕೂಡಿಟ್ಟಿರ್ತಾರೆ. ಮತ್ತೊಬ್ಬರು ತಮಗೆ ಮಕ್ಕಳಿಗೆ ಮದುವೆ ಮಾಡ್ಬೇಕಾಗುತ್ತೆ, ಎಜುಕೇಶನ್ ಪರಿಸ್ಥಿತಿಗೆ ಅಂತ ಬಹಳಷ್ಟು ರೀತಿಯಾದಂತಹ ಮುನ್ಸೂಚನೆ ಮೇರೆಗೆ ಒಂದು ರೀತಿಯಾದಂತಹ ಹಣವನ್ನ ಕೂಡಿಟ್ಟಿರ್ತಾರೆ. ಆದ್ರೆ ಈಗ ಈ ನಡೆದಿರುವಂತಹ ಘಟನೆಯಿಂದ ಬಹಳಷ್ಟು ರೀತಿಯಾದಂತಹ ಕಂಗಾಲ ಆಗಿರುವಂತಹದ್ದು. ಇದರಿಂದ ಇವತ್ತು ಒಂದು ರೀತಿ ಗ್ರಾಮಸ್ಥರು ಪೋಸ್ಟ್ ಆಫೀಸ್ಗೆ ಹೋಗಿ ನಮ್ಗೆ ನಮ್ಮ ಹಣವನ್ನ ಕೊಡಬೇಕು ಅಂತ ಪ್ರತಿಭಟನೆಯನ್ನು ಸಹ ಮಾಡಲು ಮುಂದಾಗ್ತಾರೆ. ಆದ್ರೆ ಈ ಪೋಸ್ಟ್ ಮ್ಯಾನ್ ಯಾರಿದ್ದಾರೋ ರಮ್ಯಾ ಎಂಬ ಮಹಿಳೆ ಸದ್ಯ ಈಗ ಎಸ್ಕೇಪ್ ಆಗಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ತಾಲೂಕಿನ ಪೋಸ್ಟ್ ಅಧಿಕಾರಿಗಳಾದಂತಹ ಇನ್ಸ್ಪೆಕ್ಟರ್ ಹನುಮಂತಯ್ಯನವರು ಜೊತೆಗೆ ಒಂದು ಮೇಲ್ವಿಚಾರಕರಾದಂತಹ ಕೃಷ್ಣಪ್ಪರವರು ಆ ಪೋಸ್ಟ್ ಅಂಚೆ ಕಚೇರಿ ಹತ್ರ ಬಳಿ ಬರ್ತಾರೆ. ಈ ವೇಳೆ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾರೆ. ಆದ್ರೆ ಇವ್ರಿಗೂ ಸಹ ಯಾವುದೇ ರೀತಿಯಾದಂತಹ ಸ್ಪಷ್ಟ ಹೇಳಿಕೆಗಳನ್ನ ಕೊಡದ ಹಿನ್ನೆಲೆ ಈ ಒಂದು ಏನ್ ಮಾಡ್ತಾರೆ, ಗ್ರಾಮಸ್ಥರು ಇವರೆಲ್ಲರೂ ಸಹ ಅದೇ ಒಂದು ಅಂಚೆ ಕಚೇರಿಗೆ ತಳ್ಳಿ ಒಂದು ರೀತಿಯ ಬೀಗ ಜಡಿದ್ಬಿಟ್ಟು ನಮ್ಗೆ ನ್ಯಾಯ ಕೊಡಿಸುವವರೆಗೂ ನಿಮ್ಮನ್ನ ಬಿಡುವುದಿಲ್ಲ ಅಂತ ಪಟ್ಟು ಹಿಡಿತಾರೆ. ತದನಂತರ ಒಂದು ಸ್ಥಳಕ್ಕೆ ಗ್ರಾಮಾಂತರ ಠಾಣೆಯ ಪೊಲೀಸರು ಬಂದು ಈ ಒಂದು ಗಲಾಟೆಯನ್ನ ನಿಭಾಯಿಸುವಂತಹ ಪ್ರಯತ್ನವನ್ನ ಮಾಡಿರುವಂತಹದ್ದು ಧನುಶ್ರೀ. ದತ್ತಾತ್ರೇಯ, ಇಲ್ಲಿ ಪೋಸ್ಟ್ ಆಫೀಸ್ ಅಂತ ಅಂದ ತಕ್ಷಣ ಪೋಸ್ಟ್ ಮ್ಯಾನ್ ಮಾತ್ರ ಅಲ್ಲ, ಇನ್ನೊಂದಿಬ್ರು ಸಿಬ್ಬಂದಿಗಳು ಇದ್ದೇ ಇರ್ತಾರೆ. ಸದ್ಯಕ್ಕೆ ಅವರು ಯಾರಾದ್ರೂ ಇವಳ ಜೊತೆ ಶಾಮೀಲಾಗಿರೋ ಶಂಕೆ ಇದೆಯಾ? ಅವ್ರಿಗೆ ಇದ್ರ ಬಗ್ಗೆ ಲೆಕ್ಕಾಚಾರ ಇರ್ಲಿಲ್ವಾ ಹೇಗೆ ಅಂತ? ಅಂದ್ರೆ ಈ ಗ್ರಾಮದಲ್ಲಿ ಒಬ್ಬರು ಪೋಸ್ಟ್ ಮ್ಯಾನ್ ಇರ್ತಾರೆ. ಅದರಲ್ಲಿಯೂ ಸಹ ಬಹಳಷ್ಟು ರೀತಿಯಾದಂತಹ ನಂಬಿಕೆಯಿಂದ ಎಲ್ಲಾ ಗ್ರಾಮದಲ್ಲಿಯೂ ಸಹ ಮಾತುಕತೆಯನ್ನ ಮಾಡಿಕೊಂಡು ಮುಂದುವರಿಸ್ತಾ ಇರ್ತಾರೆ. ಸೊ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸಹ ಅಂದ್ರೆ ಅಂಚೆ ಕಚೇರಿಗೆ ಈಗ ಒಂದು ಹಣವನ್ನ ಕಟ್ಟಿದ ಮೇಲೆ ಮತ್ತೆ ನಾಳೆ ಬಂದು ನಾನು ಬುಕ್ ಅನ್ನ ತೆಗೆದುಕೊಳ್ತೀನಿ, ನಮ್ಮ ಬುಕ್ಗೆ ಬರ್ಕೊಡಿ ಅಂತ ಮುಂಚಿತವಾಗಿಯೇ ಈ ಒಂದು ಮಹಿಳೆಗೆ ಹಣವನ್ನ ಕೊಟ್ಟು ಹೋಗ್ತಾ ಇದ್ರು. ಇದೇ ಮಹಿಳೆ ಒಂದು ಅನುಕೂಲವಾಗಿ ಮಾಡಿಕೊಂಡು ಈ ರೀತಿಯಾದಂತಹ ವಂಚನೆ ಮಾಡಿರುವಂತಹ ಘಟನೆ ಈಗ ಆರೋಪವೂ ಸಹ ಇಲ್ಲಿ ಕೇಳಿ ಬರ್ತಾ ಇರುವಂತಹದ್ದು ಧನುಶ್ರೀ. ರಮ್ಯಾ ಈಗ ಎಲ್ಲಿದ್ದಾಳಂತೆ? ಪೊಲೀಸ್ ಕಂಪ್ಲೇಂಟ್ ಏನಾದ್ರೂ ಆಗಿದೆಯಾ? ಆಕೆನ ಹುಡ್ಕೊಂಡ್ ಬರುವಂತಹ ಕೆಲಸವನ್ನ ಪೊಲೀಸರು ಏನಾದ್ರೂ ಮಾಡಿದ್ರೆ ಹೇಗೆ? ಖಂಡಿತವಾಗಿಯೂ ಧನುಶ್ರೀ, ಈ ಒಂದು ಅಧಿಕಾರಿಗಳು ಸ್ಥಳಕ್ಕೆ ಸಮೀಪಿಸುತ್ತಿದ್ದಂತೆ ಅಧಿಕಾರಿಗಳು ಒಂದು ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದ್ರೂ ಸಹ ನಾವು ಮೊದಲಿಗೆ ತನಿಖೆಯನ್ನ ನಡೆಸ್ತೀವಿ, ಹಣ ಎಲ್ಲಿ ಮಿಸ್ಯೂಸ್ ಆಗಿದೆ ಇಲ್ವಾ, ಆಕೆ ಏನಾದ್ರೂ ಸ್ವಂತಕ್ಕೆ ಬಳಸ್ಕೊಂಡಿದ್ದೀರಾ, ಈ ರೀತಿಯಾದಂತಹ ಒಂದು ತನಿಖೆ ಸಹ ಮುಂದುವರಿಸ್ತಾ ಇರೋದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಗೌರಿಬಿದನೂರು ಗ್ರಾಮಾಂತರ ಪೊಲೀಸರು ಸಹ ಸ್ಥಳಕ್ಕೆ ಭೇಟಿ ನೀಡಿ ಒಂದು ಪರಿಶೀಲನೆ ನಡೆಸಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಗ್ರಾಮಸ್ಥರೆಲ್ಲರಿಗೂ ಸಹ ಒಂದು ನ್ಯಾಯವನ್ನ ದೊರಕಿಸಿಕೊಡ್ತೀವಿ ಅಂತ ಒಂದು ಭರವಸೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಇಷ್ಟಾದ್ರೂ ಸಹ ಈ ಪೋಸ್ಟ್ ಮ್ಯಾನ್ ರಮ್ಯಾ ಮಾತ್ರ ನನಗೇನು ಗೊತ್ತಿಲ್ಲ ಅಂತ ಎಲ್ಲಿ ಇದ್ದಾರೆ ಅನ್ನೋದು, ಈಗ ಎಲ್ಲಿ ನಾಪತ್ತೆ ಆಗಿದ್ದಾರೆ ಎಂಬುದು ಒಂದು ಯಕ್ಷ ಪ್ರಶ್ನೆ ಆಗಿರುವಂತಹದ್ದು ಧನುಶ್ರೀ. ಓಕೆ ದತ್ತಾತ್ರೇಯ, ತಮ್ಮೆಲ್ಲ ಮಾಹಿತಿಗಾಗಿ